ಚೆಲ್ಲಿದೆ ಮುಕುತಿ ಮುಕುತಿ ಸಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚೆಲ್ಲಿದೆ ಮುಕುತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾರಣ ಕಪಿಲಿಸಿದ ಮಲ್ಲಿಕಾರ್ಜುನ. ಸೃಷ್ಟಿಕರ್ತ ಪರಮಾತ್ಮ ಹಾಗೂ ಆದಿಗುರು ಬಸವಣ್ಣರ ಸ್ಮರಿಸುತ್ತಾ ಈ ಒಂದು ಪ್ರವಚನವನ್ನು ಕೇಳ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ಗುರು ಬಸವಣ್ಣರ ಬಗ್ಗೆ ಹಾಗೂ ಗುರುವಿನ ಮಹತ್ವದ ಬಗ್ಗೆ ಕೆಲವಾರು ವಿಷಯಗಳನ್ನ ನಾವೀಗ ನೋಡೋಣ. ಒಂದು ಕಡೆಗೆ ಪ್ರಭುದೇವರು ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ವಚನದಲ್ಲಿ ಬರೀತಾರೆ, ಭಾಳ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಅವರು ಅದನ್ನು ಬರೆದಿದ್ದಾರೆ. ಸಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸಿದರಣ್ಣ, ವೇದದ ಮೊದಲಿನ ಮೂಲವದು ಮೇದಿನಿಯೊಳು ತಾ ತುಂಬಿಹುದು, ಹಾದಿ ಹಾದಿಗೂ ಬಿದ್ದಿಹುದು ಅದು ಸಾಧಕ ಜನರಿಗೆ ಕಾಣುವುದಣ್ಣ, ಎತ್ತ ನೋಡೆ ಪರಬ್ರಹ್ಮವದು ಸುತ್ತಮುತ್ತಲು ಸುಳಿದಿಹುದು, ಮತ್ತೆ ಮತ್ತೆ ಅದು ಕಾಣುವುದು ಗುರುಪುತ್ರರರಿಗಲ್ಲದೆ ಕಾಣಿಸದಣ್ಣ, ಹಿಂದೆ ನೋಡಲು ಬರುತ್ತಿಹುದು ಮುಂದೆ ನೋಡಲು ನಿಂತಿಹುದು, ಸಂಧಿ ಸಂಧಿಗೆ ಜಡಿದಿಹುದು ಆನಂದ ಗುಹೇಶ್ವರಲಿಂಗ ವದಣ್ಣ ಅಂತಕ್ಕಂಥ ಒಂದು ವಚನನ ಅಲ್ಲಿ ಹೇಳ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇರ್ತಾರೆ ಏನಂತ ಅಂತಂದರೆ, ನಮಗೆ ಗುರುವಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಇದೆ, ಅದೇ ಗುರುವಾಗಿ ನಮ್ಮ ನಡೆಸ್ತದೆ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳ್ತಾರೆ. ಯಾಕಂದರೆ ಶರಣು ವಚನದಲ್ಲೇ ಬಂದಿದೆ ಅರಿವೇ ಗುರು ಅಂತ ತಿಳ್ಕೊಂಡು, ಹೌದಾ? ಶರಣು ವಚನದಲ್ಲೇ ಬಂದುಬಿಟ್ಟಿದೆ ಅರಿವೇ ಗುರು ಅಂತ ತಿಳ್ಕೊಂಡು, ಅದೇ ಸರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆ ವಚನದ ಆ ಶಬ್ದದ ಹಿಂದೆ ಮುಂದೆ ಏನನ್ನೂ ಕೂಡ ಯೋಚನೆ ಮಾಡ್ದೇ ಅದನ್ನು ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದಾಗ ಅದು ಈ ರೀತಿಯಲ್ಲಿ ಯಾವುದೋ ಬೇರೆ ಮರ ಕರ್ಕೊಂಡು ಹೋಗುತ್ತೆ ಅಷ್ಟೇ. ಇಲ್ಲಿ ಅರಿವೇ ಗುರು ಆಗಬೇಕಾದ್ರೆ ಅದನ್ನೇ ತೆಗೆದುಕೊಳ್ಳೋಣ. ಅರಿವೇ ಗುರು ಆಗಬೇಕಾದ್ರೆ ಆ ಮೂಲ ಅರಿವನ್ನು ತೋರಿಸ್ತಕ್ಕಂಥವ್ರಾದ್ರೂ ಕೂಡ ಬರಬೇಕಲ್ಲ. ಅರಿವು ಬೇರೆ ಜ್ಞಾನ ಬೇರೆ, ಆಯಿತಾ? ನಮ್ಮಲ್ಲಿ ಅರಿವು ಇದೆ ಅಂತಂದಾಗ ಅರಿವನ್ನಾದರೂ ಕೂಡ ತೋರ್ತಕ್ಕಂಥ ಗುರು ಬೇಕಲ್ಲ, ಹಾಗಾದರೆ ಹೌದೋ ಇಲ್ಲೋ? ಅದರಿಂದ ಇಲ್ಲಿ ಗುರುವಿನ ಅವಶ್ಯಕತೆ ಅಲ್ಲಿ ಬಹಳ ಮುಖ್ಯ, ಗುರುವಿನ ಮಹತ್ವ ಬಹಳ ಮುಖ್ಯ ಅಂತಕ್ಕದನ್ನು ಇಲ್ಲಿ ನಾವು ಪ್ರಭುದೇವರ ವಚನದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಅದರಿಂದ ಗುರುವಿಲ್ಲದೆ ನಮಗೆ ಪಾರಮಾರ್ಥಿಕ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ. ಗುರು ಬೇಕೇ ಬೇಕು. ವಚನಗಳನ್ನ ಓದಿದ್ರೂ ಕೂಡ ಆ ಗುರು ಕಾರುಣ್ಯ ಅಂತಕ್ಕಂಥದ್ದು ನಮಗೆ ಬೇಕು. ವಚನವನ್ನು ಅಳವಡಿಸ್ಕೊಂಡ್ರೂ ಕೂಡ ಅಲ್ಲಿ ಗುರುವಿನ ಕಾರುಣ್ಯ ಇಲ್ಲದಲೇ ಅದನ್ನು ನಾವು ನಮ್ಮ ಜೀವನದಲ್ಲಿ ಆ ಪಾರಮಾರ್ಥ ಸಾಧನೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಪ್ರಭುದೇವರ ವಚನಕ್ಕೆ ಬರೋಣ ಈಗ. ಸಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸಿದಣ್ಣ ಅಂತಕ್ಕಂಥದ್ದು ರೀತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ? ಸಾರಿ ಚೆಲ್ಲಿದೆ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸಿದಣ್ಣ ಅಂತ ತಿಳ್ಕೊಂಡು. ಮುಕ್ತಿ ಅಂದರೆ ಏನು? ಮುಕ್ತಿ ಅಂದ್ರೇನು? ನಾವು ಪರಮಾತ್ಮಲ್ಲಿ ಸೇರ್ತಕ್ಕಂಥದ್ದು, ಒಡಗೂಡಿ ಒಂದಾಗ್ತಕ್ಕಂಥದ್ದು ಮುಕ್ತಿ ಅಂತಂದರೆ. ನಾವು ದೇಹದಲ್ಲಿ ಬಂಧಿಯಾಗಿದ್ದೇವೆ, ಆತ್ಮ ಬಂಧಿಯಾಗಿದೆ. ನಾವೀಗ ಪರಮಾತ್ಮನ ಕಡೆ ಹೋಗಿ ಪರಮಾತ್ಮಲ್ಲಿ ಒಡೆ ಬೆರೆದು ಒಂದಾಗ್ತಕ್ಕಂಥದಕ್ಕೆ ನಾವು ಮುಕ್ತಿ ಅಂತ ತಿಳ್ಕೊಂಡು ಕರಿತೇವೆ. ಅಂದರೆ ಜನನ ಮರಣ ಪೂರ್ವಜನ್ಮ ಪುನರ್ಜನ್ಮ ಇವುಗಳಿಂದ ಮುಕ್ತಿಯನ್ನು ಪಡಿತಕ್ಕಂಥದ್ದು. ಇದಕ್ಕಲ್ಲಿ ಮೊದಲಿಂದ ಮುಕ್ತನಾಗ್ತಕ್ಕಂಥದ್ದು ಅಂತ ತಿಳ್ಕೊಂಡು ಇದು ಮುಖ್ಯ. ಇಲ್ಲಿ ಪ್ರಭುದೇವರು ಹೇಳ್ತಾ ಇದ್ದಾರೆ, ನೀವು ಮುಕ್ತಿ ಬೇಕು ಮುಕ್ತಿ ಬೇಕು ಅಂತ ತಿಳ್ಕೊಂಡು ಅರಸ್ತಾ ಇದ್ದೀರಲ್ಲ. ಪ್ರಭುದೇವರು ಹೇಳ್ತಾರೆ ಮುಕ್ತಿ ಬೇಕು ಬೇಕು ಅಂತ ಅರಸ್ತಾ ಇದ್ದೀರಲ್ಲ, ಆದರೆ ಮುಕ್ತಿ ಸಾರಿ ಚೆಲ್ಲಿದೆ ಮುಕುತಿ ಅಂತಕ್ಕಂಥ ಮಾತನಾಡ್ತಾರೆ. ಎಲ್ಲ ಕಡೆಯೂ ಕೂಡ ಮುಕ್ತಿ ಚೆಲ್ಲಿ ಹೋಗಿದೆಯಪ್ಪ ಅಂತಕ್ಕಂಥ ಮಾತನಾಡ್ತಾರೆ. ಅಂದರೆ ಮುಕ್ತಿ ಅನ್ನೋದನ್ನು ಅಲ್ಲಿ ಪರಮಾತ್ಮ ಚೆಲ್ಲಿಬಿಟ್ಟಿದ್ದಾನಂತೆ, ಎಲ್ಲ ಕಡೆಯೂ ಕೂಡ ಚೆಲ್ಲಿದ್ದಾನಂತೆ. ಮತ್ತೇನದನ್ನು ಹುಡುಕ್ತಾ ಇದೆಯಾ? ಸರಿಯಾಗಿ ಹುಡುಕು ಅಂತ ಮತ್ತೇನು ಹುಡುಕ್ತಾ ಇರ್ತಕ್ಕಂಥ ಮಾತನ್ನು ಕೇಳ್ತಾರೆ. ಆದರೆ ಏನಾಗಿದೆ, ಇಲ್ಲಿ ಪರಮಾತ್ಮನ ಚೆಲ್ಲಿದ್ದಾನೆ, ಮುಕುತಿಯನ್ನು ಚೆಲ್ಲಿದ್ದಾನೆ. ಆ ಮುಕುತಿಯನ್ನು ತೋರಿಸ್ತಕ್ಕಂಥ ಗುರು ಇಲ್ಲೇ ಬೇಕು. ಹೌದಾ? ಅಲ್ಲಿ ಮುಖ್ಯವಾಗಿ ಅದು ಬೇಕು. ಆ ಮುಕ್ತಿ ನಮಗೆ ಕಾಣ್ತದೇನೋ? ಚೆಲ್ಲಿದೆಯಲ್ಲ, ಆ ಮುಕ್ತಿ ಕಾಣ್ತದೇನೋ? ಇಲ್ಲ. ಮತ್ತು ಯಾರು ಬೇಕು? ಗುರು ಅಲ್ಲಿ ತೋರಿಸಬೇಕು. ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಅಂತಕ್ಕಂಥ ಮಾತನ್ನು ಪ್ರಭುದೇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಅಂದಾಗ ಇಲ್ಲಿ ಗುರುವಿನ ಮಹತ್ವ ಎಷ್ಟು ಮುಖ್ಯ ಅಂತಕ್ಕದನ್ನು ಅವರು ಹೇಳ್ತಾ ಇದ್ದಾರೆ. ಈ ಮುಕ್ತಿ ಅಂತಕ್ಕದನ್ನು ಯಾವಾಗ ಅದನ್ನು ಪರಮಾತ್ಮ ಚೆಲ್ಲದ,
ಯಾವಾಗಿಂದ ಅದು ಇದೆ ಅಂತ ತಿಳ್ಕೊಂಡು ನೋಡಿದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವೇದದ ಮೊದಲಿನ ಮೂಲವದು, ಮೇದಿನಿಯುಡುತ್ತ ತುಂಬಿಹುದು, ಹಾದಿ ಹಾದಿಗೂ ಬಿದ್ದಿಹುದು, ಅದು ಸಾಧಕ ಜನರಿಗೆ ಕಾಣುವುದಣ್ಣ ಅಂತಕ್ಕಂಥ ಮಾತನಾಡ್ತಾರೆ. ತುಂಬ ಚೆನ್ನಾಗಿದೆ ಅವ್ರು ಹೇಳ್ತಕ್ಕಂಥದ್ದು. ಅವ್ರು ಹೇಳ್ತಾರೆ ವೇದದ ಮೊದಲಿನ ಮೂಲವದು ಅಂತ ಹೇಳ್ತಾರೆ. ವೇದಗಳು, ಆಗಮಗಳು, ಪುರಾಣಗಳು, ಯಾವುದೇ ತೆಗೆದುಕೊಳ್ಳಿ, ಶಾಸ್ತ್ರಗಳು ಯಾವುದೇ ತೆಗೆದುಕೊಂಡ್ರಿ, ಇದು ಯಾವುದೂ ಕೂಡ ಬರೋದಕ್ಕಿಂತ ಪೂರ್ವದಲ್ಲಿಯೇ ಅಲ್ಲಿ ಪರಮಾತ್ಮ ಚೆಲ್ಲಿದ್ದಾನೆ. ಅದನ್ನು ಯಾವುದು ಬರೋಕ್ಕಿಂತ ಪೂರ್ವದಲ್ಲೇ ಅಲ್ಲಿ ಪರಮಾತ್ಮ ಚೆಲ್ಲಿದ್ದಾನೆ. ಮೇದಿನಿಯಳು ತುಂಬಿಹುದು, ಈ ಜಗತ್ತಿನಾದ್ಯಂತವೂ ಕೂಡ ಆ ಮುಕ್ತಿ ಅಂತಕ್ಕಂಥದ್ರಲ್ಲೇ ತುಂಬಿದಾನಂತೆ ಪರಮಾತ್ಮ. ಹಾದಿ ಹಾದಿಗೂ ಬಿದ್ದಿಹುದು, ನೀವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲಲ್ಲೇ ಕಾಣ್ತಾ ಇದೆಯಂತೆ ಅದು, ಆಯಿತಾ. ಅದೇನಾಗಿದೆ, ಅದು ಸಾಧಕ ಜನರಿಗೆ ಕಾಣುವುದಣ್ಣ. ಯಾರು ಸಾಧನೆ ಮಾಡ್ತಾ ಇದ್ದಾರಲ್ಲ, ಯಾರು ಹಂಬಲಿಸಿ ಸಾಧನೆ ಮಾಡ್ತಾ ಇದ್ದಾರಲ್ಲ, ಯಾರ ಬಸವಣ್ಣರ ವಚನಗಳನ್ನ, ಶರಣರ ವಚನಗಳನ್ನ ಓದಿ ಅಳವಡಿಸಿಕೊಂಡು ಅವನ ಭಕ್ತಿಯಿಂದ ಸ್ಮರಣೆ ಮಾಡ್ತಿದ್ದಲ್ಲ, ಪೂಜೆ ಮಾಡ್ತಿದ್ದಲ್ಲ, ಆ ಗುರುಕರುಣೆ ಸಿಗ್ತದಲ್ಲ, ಅಂಥ ಸಾಧಕರಿದಲ್ಲ, ಅಂಥವ್ರಿಗೆ ಮಾತ್ರ ಅದು ಕಾಣ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ಇದರಿಂದ ಇಲ್ಲಿ ಪ್ರಭುದರ ಒಂದು ವಚನ ಇಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ವಚನ ಇದು. ಮುಂದೆ ಅಲ್ಲಿ ನೋಡ್ತೇವೆ, ಅವರು ಹೇಳ್ತಾರೆ ಮುಂದೆ, ಎತ್ತ ನೋಡೆ ಪರಬ್ರಹ್ಮವದು, ಸುತ್ತಮುತ್ತಲು ಸುಳಿದಿಹುದು, ಮತ್ತೆ ಮತ್ತೆ ಅದು ಕಾಣುವುದು ಗುರುಪುತ್ರರಿಗಲ್ಲದೆ ಕಾಣಿಸಿದಣ್ಣ ಅಂತಕ್ಕಂಥ ಮಾತಾಡ್ತಾರೆ. ವಚನ ಸಿಂಪಲ್ ಆಗಿದೆ, ಆದರೆ ಹೇಳ್ತಕ್ಕಂಥ ರೀತಿ, ಅವ್ರು ತೋರಿಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಎತ್ತ ನೋಡೆ ಪರಬ್ರಹ್ಮವದು, ಸುತ್ತಮುತ್ತಲು ಸುಳಿದಿಹುದು ಅಂತಕ್ಕಂಥ ಮಾತನಾಡ್ತಾರೆ. ನಾನಾಗಲೇ ಹೇಳಿದೆ, ಮುಕ್ತಿ ಅಂತಂದ್ರೆ ಏನೋ, ಅದು ಪರಮಾತ್ಮ ಒಡೆದು ಒಂದಾಗ್ತಕ್ಕಂಥ. ಎಲ್ಲಿ ಮುಕ್ತಿ ಅನ್ನೋದು ಇದೆಯೋ ಅಲ್ಲಿ ಪರಮಾತ್ಮ ಸ್ಥಿತಿ ಇರಲೇಬೇಕಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮ ಎಲ್ಲಿ ಇದನ್ನೋ ಅಲ್ಲಿ ಮುಕ್ತಿ ಅಂತಕ್ಕ ಇರಲೇಬೇಕಲ್ಲ. ಅದಕ್ಕೆಲ್ಲ ಹೇಳ್ತಾರೆ, ಎತ್ತ ನೋಡೆ ಪರಬ್ರಹ್ಮವದು, ಸುತ್ತಮುತ್ತ ಎಲ್ಲ ಕಡೆಯೂ ಕೂಡ ಪರಮಾತ್ಮ ಓತಪ್ರೋತ ತುಂಬಿಕೊಂಡಿದ್ದಾನೆ. ಅಲ್ಲಿ ಎಲ್ಲ ಕಡೆಯೂ ಕೂಡ ಅಲ್ಲಿ ತುಂಬಿಕೊಂಡಿದ್ದಾನೆ. ನಮ್ಮ ಒಳಗೂ ಇದ್ದಾನೆ, ನಮ್ಮ ಹೊರಗೂ ಇದ್ದಾನೆ, ಎಲ್ಲ ಕಡೆಯೂ ಕೂಡ ಅಲ್ಲಿ ತುಂಬಿಕೊಂಡಿದ್ದಾನೆ. ಹಾಗೆ ಎತ್ತ ನೋಡಿದರೆ ಪರಬ್ರಹ್ಮವುದು, ಸುತ್ತಮುತ್ತಲು ಸುಳಿದಿಹುದು, ಎಲ್ಲ ಕಡೆಯೂ ಕೂಡಲೇ ಪರಮಾತ್ಮ ಅಲ್ಲಿ ಎಲ್ಲ ಕೂಡ ಸುಳಿದಾಡ್ತಿದ್ದಾನೆ. ಮತ್ತೆ ಮತ್ತೆ ಅದು ಕಾಣುವುದು ಅಂದರೆ ಮುಂದೆ ಹೇಳ್ತಾರೆ, ಮತ್ತೆ ಮತ್ತೆ ಅದು ಕಾಣುವುದು ಯಾರಿಗೆ? ಗುರುಪುತ್ರರಲ್ಲಿದೆ, ಗುರುಪುತ್ರರಿಗಲ್ಲದೆ ಕಾಣಿಸಿದಣ್ಣ ಅಂತಕ್ಕಂಥ ಮಾತನಾಡ್ತಾರೆ. ಹೀಗೆ ಗುರುವಿನ ಪುತ್ರರಾದರೆ ಮಾತ್ರ ಕಾಣಿಸ್ತಕ್ಕಂಥದ್ದು ಆ ಮುಕುತಿ ಅಂತಕ್ಕಂಥ ಮಾತನ್ನು ಇಲ್ಲಿ ಪ್ರಭುಗಳು ಹೇಳ್ತಾರೆ. ಗುರುಪುತ್ರ ಅಂತಂದ್ರೇನು? ಗುರುಪುತ್ರ ಅಂದ್ರೇನು? ಯಾರು ಗುರುವಿನ ಕಾರುಣ್ಯವನ್ನು ಪಡ್ಕೊಳ್ತಾರೋ ಅವರು ಗುರುಪುತ್ರರು ಅಂತಕ್ಕಂಥ ನಾವು ನೋಡ್ಬೋದು. ಅಂದರೆ ಅಲ್ಲಿ ಗುರುಪುತ್ರ ಅಂತಂದರೆ ಯಾರು ಗುರುವಿನೊಂದು ಕಾರುಣ್ಯ ಪಡ್ಕೊಂಡಿರಬೇಕು, ಗುರು ಹೇಳ್ತಕ್ಕಂಥ ಮಾರ್ಗದರ್ಶನ ನಡೆದಿರಬೇಕು, ಗುರುವಿನ ಬಗ್ಗೆ ಅತೀವಾಗಿರ್ತಕ್ಕಂಥ ಹಂಬಲಿರ್ತಕ್ಕಂಥ ಒಂದು ಭಕ್ತಿ ತುಂಬಿರಬೇಕು, ಅವನ ಸ್ತುತಿ ಮಾಡ್ತಿರಬೇಕು, ಅವನ ಸಂಪೂರ್ಣವಾಗಿ ಮೊರೆ ಹೋಗಬೇಕು, ಶರಣಾಗಬೇಕು. ಆಗ ಮಾತ್ರ ಅವರು ಗುರುಪುತ್ರರಾಗ್ತಾರೆ. ಆಗ ಅವ್ರಿಗೆ ಗುರು ಕಾರುಣ್ಯ ಸಿಗುತ್ತೆ, ಇಲ್ಲಾಂದರೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ತಕ್ಕಂಥದ್ದು ನೋಡಿ, ಪರಮಾತ್ಮ ಎಲ್ಲ ಕಡೆಯೂ ಕೂಡ ಇದನ್ನಲ್ಲ, ಆ ಪರಮಾತ್ಮ ಸಿಗಬೇಕು ಅಂತಂದಾಗ ಏನಾಗಬೇಕು, ನಾವು ಗುರುಪುತ್ರರಾಗಬೇಕು ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಹಿಂದೆ ನೋಡಲು ಬರುತ್ತಿಹುದು, ಮುಂದೆ ನೋಡಲು ನಿಂತಿಹುದು, ಸಂಧಿ ಸಂಧಿಗೆ ಜಡಿದಿಹುದು, ಆನಂದ ಗುಹೇಶ್ವರ ಲಿಂಗವದಣ್ಣ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದರೆ ಪರಮಾತ್ಮ ಎಲ್ಲ ಕಡೆಯೂ ಕೂಡ ತುಂಬಿಕೊಂಡಿದ್ದಾನೆ. ಹೌದಾ? ಹಿಂದೆ ನೋಡಲು ಬರುತ್ತಿಹುದು, ಮುಕ್ತಿ ಅಂತಕ್ಕಂಥ ಇಲ್ಲ, ಪರಮಾತ್ಮನ ಹತ್ರ ಇದೆ, ಪರಮಾತ್ಮ ಜೊತೆಗಿದ್ದಾನೆ, ಅಲ್ಲಿ ಹಿಂದೆ ಬರ್ತಾ ಇದೆ. ನೀವು ತಿರುಗಿ ನೋಡಿದ್ರೆ ಕಾಣುತ್ತೆ ಗುರುಕರುಣೆ ಇಟ್ಕೊಂಡು. ಆಮೇಲೆ ಮುಂದೆ ನೋಡಿದ್ರೆ ನಿಮಗೆ ಕಾಣ್ತದೆ ಯಾರು? ಅಲ್ಲಿ ಗುರುಕರುಣೆ ಇಟ್ಕೊಂಡ್ರೆ. ಅದಕ್ಕೆ ಹೇಳ್ತಾರೆ, ಹಿಂದೆ ನೋಡಲು ಬರುತ್ತೆ ಹೋದು, ಮುಂದೆ ನೋಡಲು ನಿಂತಿಹುದು, ಅಲ್ಲೇ ನಿಂತಿದ್ದೆ ನೋಡು ಅಂತ ತಿಳ್ಕೊಂಡು ಸಂಧಿ ಸಂಧಿಗೆ ಜಡಿದಿಹುದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಎಲ್ಲ ಕಡೆಯೂ ಕೂಡ ಅಲ್ಲಿ ತುಂಬಿಕೊಂಡಿದೆ. ಅದು ಹೇಳ್ತಾರೆ ಆನಂದ ಗುಹೇಶ್ವರ ಲಿಂಗವದಣ್ಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಪರಮಾತ್ಮ? ಎಲ್ಲ ಕಡೆಯೂ ಕೂಡ ಇದ್ದಾನೆ, ನಮ್ಮೊಳಗೂ ಕೂಡ ಇದ್ದಾನೆ. ಹೌದಾ? ಎಲ್ಲ ಕಡೆಯೂ ಕೂಡ ಇದ್ದಾನೆ, ನಮ್ಮೊಳಗೂ ಕೂಡ ಇದ್ದಾನೆ. ಆದರೆ ತೋರಿಸ್ತಕ್ಕಂಥ ಗುರು ಇಲ್ಲ. ಆಯಿತಾ? ತೋರಿಸ್ತಕ್ಕಂಥ ಗುರು ನಮಗೆ ಇಲ್ಲ. ಗುರುಕಾರುಣ್ಯ ಯಾವಾಗ ನಾವು ಗುರುಕಾರುಣ್ಯ ಪಡ್ಕೊಳ್ತೀವೋ, ಆ ಗುರುವನ್ನು ನಾವು ಪಡ್ಕೊಳ್ತೀವೋ, ಆಗ ನಮಗೆ ಗುರು ಬರ್ತಾನೆ, ಅವನು ಅವಾಗ ತೋರಿಸ್ತಾನೆ. ಆದರೆ ಈಗ ನಮಗೆ ಗುರು ಸಿಗ್ತಾ ಇಲ್ಲ. ಯಾಕೆ? ನಮ್ಮಲ್ಲಿ ಅಂಥ ಒಂದು ಶಕ್ತಿ ಬಂದಿಲ್ಲ. ಗುರುವಿನ ಕರುಣೆನ ಪಡ್ಕೊಳ್ತಕ್ಕಂಥ ಶಕ್ತಿ ನಮಗಿನ್ನೂ ಕೂಡ ಬಂದಿಲ್ಲ. ಹೇಳಿದರೆ ನಮಗೆ ಗುರು ಕಾರುಣ್ಯ ಉಂಟು, ಅದು ಉಂಟು, ಇದು ಉಂಟು ಅಂತ. ಇನ್ನೂ ಶೈಶವಾವಸ್ಥೆಯಲ್ಲೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆಯಿತಾ? ಮೊದಲನೇ ಹಂತನೂ ಕೂಡ ದಾಟಿರಲ್ಲ. ಆದರೆ ನಮಗೆ ಗುರು ಕಾರುಣ್ಯ ಇದೆ, ಗುರು ಕಾರುಣ್ಯ ತಿಳ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಆದರೆ ಸಾಧ್ಯ ಇಲ್ಲ, ಸುಲಭ ಇಲ್ಲ, ಅದು ಸಿಗ್ತಕ್ಕಂಥದ್ದು ಸುಲಭ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಮೊಳಗೆ ಒಂದು ಅದ್ಭುತ ಶಕ್ತಿ ಇದೆ.
ಅದಕ್ಕೆ ನಾವು ಆತ್ಮ ಅಂತ ಕರಿತೇವೆ. ಅದು ಅಂದರೆ ನಾನು ಅಂದರೆ ಆತ್ಮ ಅಂತ ಕರಿತೇವೆ. ಈ ಆತ್ಮನಿಗೆ ಬೇಕಾದಷ್ಟು ಶಕ್ತಿ ಇದೆ. ಹೌದಾ, ಅಸಾಮಾನ್ಯವಿರ್ತಕ್ಕಂಥ ಶಕ್ತಿಶಾಲಿ ಆತ್ಮ ಅಂತಕ್ಕಂಥದ್ದು. ಯಾಕಂದರೆ ಪರಮಾತ್ಮದ ಅಂಶವೇ ಅಲ್ಲಿರ್ತಕ್ಕಂಥದ್ದು. ಆದರೆ ಇದ್ರೂ ಕೂಡ ಆ ಆತ್ಮನ ದರ್ಶನ ಮಾಡ್ಕೊಳ್ಳೋಕ್ಕೆ, ಆಯಿತಾ, ಅಥವಾ ಆತ್ಮ ವಿಕಾಸ ಮಾಡ್ಕೊಳ್ಳೋಕ್ಕೆ, ಆತ್ಮ ಪರಮಾತ್ಮನ ಹೋಗಬೇಕಾದ್ರೆ ಅವಾಗ ಯಾರು ಬೇಕು? ಅಲ್ಲಿ ಗುರು ಬೇಕೇ ಬೇಕು. ನಮ್ಮೊಳಗೆ ಆತ್ಮ ಅಂತಕ್ಕಂಥ ಅದ್ಭುತ ಶಕ್ತಿ ಇದ್ದರೂ ಕೂಡ ಹೊರಗಿನ ಗುರುಯಿಂದ ಮಾತ್ರ ಅದನ್ನು ಅದನ್ನು ಬಂಧನ ಮುಕ್ತಿ ಮಾಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಪರಮಾತ್ಮ ಎಲ್ಲ ಕಡೆಯೂ ಕೂಡ ಇದ್ದಾನೆ ಅಂತಂದಾಗ, ಮತ್ತು ನಮ್ಮ ಜೀವರಾಶಿಯಲ್ಲೂ ಕೂಡ ಇದ್ದಾನೆ ಪರಮಾತ್ಮ. ಹೌದಾ, ಎಲ್ಲ ಕಡೆಯೂ ಕೂಡ ಅಲ್ಲಿದ್ದಾನೆ, ನಮ್ಮೊಳಗೂ ಕೂಡ ಇದ್ದಾನೆ. ಅದನ್ನು ಜೇಡುದಾಸಿಮೆ ಬಹಳ ಚೆನ್ನಾಗಿ ಒಂದು ವಚನದಲ್ಲಿ ಹೇಳ್ತಾರೆ. ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು, ಇದ್ದರೇನು ಅದು ಕೂಡುವರೆ ಗುರುವಿನಿಂದಲ್ಲದಾಗದು ಕಾಣು ರಾಮನಾಥ. ಸ್ಪಷ್ಟವಾಗಿ ಅವರು ಕೂಡ ಹೇಳ್ತಾರೆ ಗುರು ಬೇಕೇ ಬೇಕು ಅಂತ. ಏನು ಹೇಳ್ತಾ ಇದ್ದಾರೆ ಅವರು? ಆಲೋಚನೆ ಮಾಡಿ. ಘಟದೊಳಗೆ ತೋರುವ ಸೂರ್ಯನಂತೆ ಒಂದು ದೊಡ್ಡ ಮೈದಾನ ಇದೆ. ಆ ಮೈದಾನದಲ್ಲಿ 1,000 ಮಡಿಕೆಗಳನ್ನ ಇಟ್ಟಿದ್ದಾರೆ. 1,000 ಮಡಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲೆಲ್ಲದರಲ್ಲೂ ಕೂಡ ನೀರನ್ನು ತುಂಬಿದ್ದಾರೆ. ಸೂರ್ಯ ನೆತ್ತಿ ಮೇಲೆ ಬಂದಾಗ ಆ ಮಡಿಕೆಗಳಲ್ಲಿ ಏನು ಕಾಣ್ತದೆ? ಸೂರ್ಯನ ಪ್ರತಿಬಿಂಬ ಕಾಣ್ತದೆ. ಹೌದಾ, ಸೂರ್ಯನ ಪ್ರತಿಬಿಂಬ ಕಾಣ್ತದೆ. ಎಷ್ಟು ಕಾಣ್ತದೆ? 1,000 ಮಡಿಕೆ ಇಟ್ಟಿರ್ತಲ್ಲ, ಎಲ್ಲದರಲ್ಲೂ ಕೂಡ ಸೂರ್ಯನ ಪ್ರತಿಬಿಂಬ ಕಾಣ್ತದೆ. ನೀವು 2,000 ಇಟ್ಟರೆ 2,000 ಮಡಿಕೆ ತುಂಬನೂ ಕೂಡ ಸೂರ್ಯನ ಪ್ರತಿಬಿಂಬ ಕಾಣ್ತದೆ. ಹೌದಾ, ಆದರೆ ಸೂರ್ಯ ಎಷ್ಟಿರೋದು? ಒಬ್ಬನೇ ಸೂರ್ಯ. ಅಲ್ಲಿ ಸಾವಿರಾರು ಪ್ರತಿಬಿಂಬಗಳು ಅಲ್ಲಿ ಕಾಣ್ತಾ ಇದೆ. ಅದು ಎಲ್ಲಿ? ಮಡಿಕೆಯಲ್ಲಿ ಕಾಣ್ತಾ ಇದೆ. ಹಾಗೆ ನೀವೆಲ್ಲರೂ ಕೂಡ ಮಡಿಕೆಗಳಿದ್ದಂತೆ. ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬನೇ ಪರಮಾತ್ಮನ ಬಿಂಬ ಇದೆ, ಒಂದು ಚೈತನ್ಯ ಇದೆ, ಆಯಿತಾ, ಚೈತನ್ಯ ಇದೆ. ಆ ಚೈತನ್ಯ ನಮ್ಮಲ್ಲಿ ತುಂಬಿಕೊಂಡಿದೆ. ಆದರೆ ಆ ಚೈತನ್ಯ ಇದೆಯಲ್ಲ, ಅದನ್ನು ತೋರಿಸ್ಕೊಡ್ತಕ್ಕಂಥ ಗುರು ನಮಗೆ ಬೇಕು. ಇಲ್ಲ ಅಂತಂದರೆ ಅದನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕದನ್ನು ಇಲ್ಲಿ ಜೇಡುದಾಸಿಮೆ ಸ್ಪಷ್ಟವಾಗಿ ಹೇಳ್ತಿದೆ. ನೋಡಿ, ಹೇಳ್ತಾರೆ, ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು, ಇದ್ದರೇನು ಅದ ಕೂಡುವರೆ ಗುರುವಿನಿಂದಲ್ಲದಾಗದು ಕಾರಣ ರಾಮನಾಥ ಅಂತ ತಿಳ್ಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನೊಂದು ಕಡೆಗೆ ಪ್ರಭುದೇವರು ಬಹಳ ಚೆನ್ನಾಗಿ ಹೇಳ್ತಾರೆ. ಕಂಡುದ ಹಿಡಿಯಲೊಲ್ಲದೆ ಕಾಣದ ನಡೆಸಿ ಹಿಡಿದಿಹೆನೆಂದೆಡೆ ಸಿಕ್ಕದೆಂಬ ಬಳಲಿಕೆಯೇ ನೋಡ. ಕಂಡುದನ್ನೇ ಕಂಡು ಗುರುಪಾದವಿಡಿದಲ್ಲಿ ಕಾಣಬಾರದ ಕಾಣಬಹುದು ಗುಹೇಶ್ವರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥ ವಚನ ಇದು. ಕಂಡುದ ಹಿಡಿಯಲೊಲ್ಲದೆ ಕಾಣದ ನಡೆಸಿ ಹಿಡಿದನೆ ಎಂದೆಡೆ ಸಿಕ್ಕದೆಂಬ ಬಳಲಿಕೆಯೇ ನೋಡ. ಒಂದು ವಸ್ತು ಇದೆ. ಆ ವಸ್ತು ನಮಗೆ ಕಣ್ಣಿಗೆ ಏನಾಗುತ್ತೆ? ನಾವು ಅದನ್ನು ತೊಗೋಬೋದು, ಹಿಡ್ಕೋಬೋದು, ತೊಗೋಬೋದು. ಆದರೆ ವಸ್ತು ಕಣ್ಣಿಗೆ ಕಾಣ್ತಾ ಇಲ್ಲ, ಇಲ್ಲವೇ ಇಲ್ಲ, ಕಾಣ್ತಾ ಇಲ್ಲ. ಅಲ್ಲಿ ಕಾಣ್ತಾ ಇಲ್ಲ ಅಂತ ತೊಗೊಳಕ್ಕಾಗಲ್ಲ ಅಂತಾರೆ. ಏನರ್ಥ ಇದು? ತೊಗೊಳ್ಬೇಕು ಅಂದ್ರೆ ಏನರ್ಥ? ಅದು ತೊಗೊಳಕ್ಕೆ ಬರೋದಿಲ್ಲ. ಅದು ಹೌದಾ? ಕಂಡ್ರೆ ನಾವು ತೊಗೋಬೋದು, ಕಾಣದಿದ್ರೆ ತೊಗೊಳಕ್ಕೆ ಬರುತ್ತಾ? ಇಲ್ಲ. ಆದರೆ ಮುಂದೆ ಹೇಳ್ತಾ ಇದ್ದಾರೆ, ಕಂಡುದನ್ನೇ ಕಂಡು ಗುರುಪಾದ ಬಿಡಿದಲ್ಲಿ ಕಾಣಬಹುದು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ಇಷ್ಟು ಒಂಥರದಲ್ಲಿ ನಿಗೂಢವಾಗಿರ್ತಕ್ಕಂಥಲ್ಲಿ ಏನೋ ಒಂಥರದ ಬೆಳಗಿನ ರೀತಿಯಲ್ಲಿ ಅಲ್ಲಿ ಪ್ರಭುದೇವರು ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಪರಮಾತ್ಮ ನಿರಾಕಾರ, ಅವನು ನಿರಂಜನ, ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ ಅಂತ ತಿಳ್ಕೊಂಡು ಅಲ್ಲಿ ನಮಗೆ ಗೊತ್ತಿದೆಯೋ ಇಲ್ಲೋ? ನಾವು ಶಾಸ್ತ್ರಾಭ್ಯಾಸ ಮಾಡಿದ್ದೇವೆ, ವಚನಗಳನ್ನ ಓದಿದ್ದೇವೆ, ಹೌದಾ? ಆದರೆ ನಮಗೆ ಗೊತ್ತಿದೆ ಪರಮಾತ್ಮ ಸರ್ವಜ್ಞ, ಸರ್ವಶಕ್ತಿ, ಸರ್ವವ್ಯಾಪ, ಆಮೇಲೆ ನಿರಾಕಾರ, ನಿರಂಜನ ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಆದರೆ ಇದು ಗೊತ್ತಿದೆ ಅಂದರೆ ಕಂಡುಕೊಂಡಿದ್ದೀವಿ. ಕಂಡುಕೊಂಡಿದ್ದ ತಕ್ಷಣ ನಮಗೆ ಬಂದಿದೆಯೇನದು? ಇಲ್ಲ, ಆಯಿತಾ? ಅಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕಂಡುದನ್ನೇ ಕಂಡು. ಇಷ್ಟು ಗೊತ್ತಾಯ್ತಲ್ಲ, ಇಷ್ಟು ಗೊತ್ತಾದ ಮೇಲೆ ಗುರುಪಾದ ಹಿಡ್ಕೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಷ್ಟು ಗೊತ್ತಾದ ಮೇಲೆ ಗುರುಪಾದ ಹಿಡ್ಕೋ, ಆಗ ನನಗೆ ಪರಮಾತ್ಮ ಸಿಗ್ತಾನೆ. ಯಾಕೆ? ಗುರು ನಿಮಗೆ ತೋರಿಸಿ ಕೊಡ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಇದು ನಿಮಗಿನ್ನೂ ಅರ್ಥ ಮಾಡಬೇಕು ಅಂತಂದಾಗ ಬಸವಣ್ಣ ವಚನ ಹೇಳ್ತೀನಿ ನಿಮಗೆ, ಭಾಳ ಚೆನ್ನಾಗಿದೆ. ಅವ್ರು ನಿಮಗೆ ಅರ್ಥ ಮಾಡಿಸ್ತಾರೆ. ಏನು ಅಂತಂದರೆ ಅವ್ರು ಬಸವಣ್ಣ ಭಾಳ ಚೆನ್ನಾಗಿ ಹೇಳ್ತಾರೆ. ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು. ಇದೇನು ಕಾರಣ ಕತ್ತಲೆ? ತೋರಬಲ್ಲ ಗುರು ಸುಳಿಯನು ಕೂಡಲ ಸಂಗಮ ದೇವ. ಅವರು ಅಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಕಲ್ಲೊಳಗೆ ಹೊನ್ನುಂಟು, ಮರದೊಳಗೆ ಅಗ್ನಿಯುಂಟು, ಹಾಲೊಳಗೆ ತುಪ್ಪ ಉಂಟು, ಅಂತರಾಮಿಯಲ್ಲಿ ಶಿವನಿಹನು. ಹೌದಾ? ಕಲ್ಲೊಳಗೆ ಹೊನ್ನುಂಟು ಅಂತ ಹೇಳ್ತಾರೆ. ನೀವು ಮೈನ್ಸಿಗೆ ಹೋದರೆ ಗೋಲ್ಡ್ ಮೈನ್ಸಿಗೆ ಹೋಗ್ತೇನೆ ಅಂತ ತಿಳ್ಕೊಳ್ಳಿ. ಗೋಲ್ಡ್ ಮೈನ್ಸಿಗೆ ಹೋದರೆ ಅಲ್ಲಿ ನಿಮಗೆ ತೋರಿಸ್ತಾರೆ, ಗೋಲ್ಡ್ ಮೈನ್ಸ್ ಎಲ್ಲ ತೋರಿಸ್ತಾರೆ. ಬೇಕಾದಷ್ಟು ಒಂದು ರಾಶಿ ಕಲ್ಲುಗಳು ಬಿದ್ದಿರ್ತವೆ.
ಆ ಕಲ್ಲಲ್ಲಿ ನಿಮಗೇನಾದರೂ ಬಂಗಾರ ಕಾಣ್ತದೇನದು? ನೀವು ಯಾರೋ ಕಲ್ಲು ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಬಂಗಾರ ಕಾಣ್ತಿದೇನು? ಸುಲಭವಾಗಿ ಕಾಣೋದಿಲ್ಲ ಅದು, ಆಯಿತಾ? ಕಾಣೋದಿಲ್ಲ ಅದು. ಮತ್ತು ಯಾರಿಗೆ ಕಾಣ್ತದೆ? ಯಾರಿಗೆ ಕಾಣ್ತದೆ ಅಂತಂದರೆ ಜಿಯಾಲಜಿಸ್ಟಿಗೆ ಕಾಣ್ತದೆ ಅದು. ಹೌದಾ? ಜಿಯಾಲಜಿಸ್ಟಿಗೆ ಕಾಣ್ತದೆ. ಅವನು ಹೇಳ್ತಾನೆ ಇದರೊಳಗೆ ಬಂಗಾರ ಇದೆ ಅಂತ ತಿಳ್ಕೊಂಡು ಹೇಳ್ತಾನೆ, ಅಥವಾ ಬಂಗಾರ ಇದೆ ಅಂತ ತಿಳ್ಕೊಂಡು ಹೇಳ್ತಾನೆ. ಹಾಗೆ ಅವನಿಗೆ ಹೇಗೆ ಆ ಕಲ್ಲೊಳಗೆ ಬಂಗಾರ ಇರೋದು ಗೊತ್ತಿದೆಯೋ ನಮಗೆ ಹೇಗೆ ಗೊತ್ತಿಲ್ವೋ, ಆಯಿತಾ? ಕಲ್ಲೊಳಗೆ ಹೊನ್ನುಂಟು, ಆದರೆ ನಮಗೆ ಗೊತ್ತಿಲ್ಲ, ಅವನಿಗೆ ಗೊತ್ತು. ಹಾಗೆ ಗುರು ಅಂತಕ್ಕಂಥ ಜಿಯಾಲಜಿಸ್ಟಿಗೆ ಅದು ಗೊತ್ತು, ಕಲ್ಲೊಳಗೆ ಹೊನ್ನುಂಟು ಅಂತ ತಿಳ್ಕೊಂಡು, ಅದು ನಮಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಹೇಳ್ತಾ ಇದ್ದರೆ, ನೀವು ಈ ಜಗತ್ತಿನಲ್ಲಿ ಏನನ್ನಾದರೂ ಕೂಡ ನೋಡಿ, ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ, ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನಮ್ಮ ಒಳಗೂ ಪರಮಾತ್ಮ ಇದೆ, ನಮ್ಮ ಹೊರಗೂ ಪರಮಾತ್ಮ ಇದ್ದಾನೆ. ಹೀಗಿರ್ಬೇಕಾದ್ರೆ ಹೊರಗಡೆ ಪ್ರಕೃತಿಯನ್ನು ನೋಡಿ, ಪ್ರಕೃತಿಯಲ್ಲಿ ನಮಗೆ ಪರಮಾತ್ಮ ಕಾಣ್ತಾ ಇಲ್ಲ, ಪ್ರಕೃತಿ ಮಾತ್ರ ಕಾಣ್ತಾ ಇದೆ. ಹೌದಾ? ಪ್ರಕೃತಿ ಮಾತ್ರ ಕಾಣ್ತಿದೆ, ಪರಮಾತ್ಮ ಕಾಣ್ತಾ ಇಲ್ಲ. ನೀವು ಹೇಳಿ ಗುರುವಿಗೆ, ನನಗೆ ಪ್ರಕೃತಿ ಕಾಣ್ತಾ ಇದೆ, ಪರಮಾತ್ಮ ಕಾಣ್ತಾ ಇಲ್ಲ, ತೋರಿಸ್ಕೊಡು ಅಂತೇಳಿ, ತೋರಿಸ್ಕೊಡ್ತಾನೆ ಆತ. ಪ್ರಕೃತಿಯಲ್ಲಿ ಪರಮಾತ್ಮನ ಅಸ್ತಿತ್ವ ಹೇಗಿದೆ ಅದನ್ನು ತೋರಿಸ್ಕೊಡ್ತಾನೆ, ಆಯಿತಾ? ಆ ನಂತರ ನಾವು ನೋಡಿಕೊಂಡಾಗ ನಮ್ಮೊಳಗೆ ಏನಂತ ನಮಗೆ ಗೊತ್ತಿಲ್ಲ. ಕಡೆ ಪಕ್ಷ ಗೊತ್ತು, ಏನು ಮನಸ್ಸಿದೆ, ಬುದ್ಧಿ ಇದೆ ಅಂತ ತಿಳ್ಕೊಂಡು ಗೊತ್ತು. ಅದನ್ನೇ ತಗೊಂಡು ಹೇಳಿ, ಅಂದರೆ ಕಂಡುದನ್ನೇ ಕಂಡು, ಆಯಿತಾ? ಏನು ಕಂಡುಕೊಂಡಿದ್ದೀವಲ್ಲ ಅದನ್ನು ಕಂಡುದನ್ನೇ ಕಂಡು, ಇಷ್ಟು ನಮಗೆ ಗೊತ್ತಿದೆ. ಆಗ ಬಸವಲ್ಲಿ ಗುರು ಹೇಳ್ತಾರೆ ಏನಂತಾರೆ, ನಿನ್ನ ಒಳಗೆ ಹೇಗಿದ್ದಾನೆ, ನಿನ್ನ ಮನಸ್ಸಿನಲ್ಲಿ ಹೇಗಿದ್ದಾನೆ, ನಿನ್ನ ಮನಸ್ಸನ್ನು ಆಚೆ ಏನು ಮಾಡ್ತಿದ್ದಾನೆ, ನಿನ್ನ ಮನಸ್ಸನ್ನು ಮೀರಿದಾಗ ಯಾವ ರೀತಿಯಲ್ಲಿ ಸಿಗ್ತಾನೆ ಅಂತಕ್ಕಂಥದ್ದನ್ನು ಅಲ್ಲಿ ತೋರಿಸ್ಕೊಡ್ತಾರೆ. ಅದಕ್ಕಲ್ಲಿ ಹೇಳ್ತಾರೆ, ಕಂಡುದನ್ನೇ ಕಂಡು, ಏನು ಕಾಣ್ತಿಯಲ್ಲೋ ಅದನ್ನು ಕಂಡು ಬಿಟ್ಟು ಗುರುಪಾದ ಹಿಡ್ಕೊ, ಆಗ ಪರಮಾತ್ಮ ಸಿಗ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅದನ್ನೇ ಅಕ್ಕಮಾದೇವಿ ಹೇಳ್ತಿರೋದು, ಪ್ರಕೃತಿಯಲ್ಲಿ ನಮಗೆ ಪರಮಾತ್ಮ ಕಾಣೋದಿಲ್ಲ, ಆದರೆ ಅಕ್ಕಮಾದೇವಂತರಿಗೆ ಕಾಣ್ರು, ಆಯಿತಾ? ಅಕ್ಕಮಾದೇವಿಗೆ ಕಂಡ್ರು. ಯಾಕೆ? ಅಲ್ಲಿ ಗುರು ಇದ್ರು ಅವರಿಗೆ, ಅಲ್ಲಿ ಗುರು ಬಸವಣ್ಣರು ಗುರು ಇದ್ದರು, ಅವರು ಗುರುವಿನ ಭಕ್ತಿ ಅಪಾರವಾಗಿರ್ತಕ್ಕಂಥ ಗುರು ಭಕ್ತಿ. ಹಾಗಾಗಿ ಅಲ್ಲಿಗೆ ಸಿಗ್ತದೆ. ಅವ್ರು ಹೇಳ್ತಾರಲ್ಲ, ವನವೆಲ್ಲ ನೀವೇ, ವನದೊಳ ತರುವೆಲ್ಲ ನೀವೇ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಪ್ರಕೃತಿಯಲ್ಲಿ ಪರಮಾತ್ಮನ ಅವರು ಕಂಡುಕೊಂಡ್ರು. ನಮಗೆ ಪ್ರಕೃತಿ ನೋಡ್ತೇವೆ ಅಷ್ಟೇ, ಬಟ್ ಪರಮಾತ್ಮ ಕಾಣೋದಿಲ್ಲ. ಯಾಕೆ? ಇನ್ನೂ ಗುರು ಕಾರುಣ್ಯ ಆಗಿಲ್ಲ, ಆಯಿತಾ? ಗುರು ಕಾರುಣ್ಯ ಆಗೋದಿಲ್ಲ, ಗುರು ಕರುಣಿಸೋದಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಕೂಡ ಆಳವಿರ್ತಕ್ಕಂಥ ಭಕ್ತಿ ಬಂದಿಲ್ಲ. ನಾವಿನ್ನೂ ಕೂಡ ಶೈಶವಾವಸ್ಥೆಯಲ್ಲಿದ್ದೇವೆ ಅಷ್ಟೇ, ಆಯಿತಾ? ನಾವಿನ್ನೂ ಕೂಡ ಶೈಶವಾವಸ್ಥೆಯಲ್ಲಿದ್ದೇವೆ, ಅದು ಸುಲಭ ಇಲ್ಲ. ಅದೇ ರೀತಿಯಲ್ಲಿ ಅಲ್ಲಿ ಹೇಳ್ತಾರೆ, ಮರದೊಳಗೆ ಅಗ್ನಿ ಇದೆ ಅಲ್ಲಂದ್ರೆ, ಮರದೊಳಗೆ ಅಗ್ನಿ ಇದೆ. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಮರ ಎರಡು ಉಚ್ಕೊಂಡು ಹೋದಾಗ ಏನಾಗುತ್ತೆ, ಅಲ್ಲಿ ಬೆಂಕಿ ಬರುತ್ತೆ. ಮರದೊಳಗೆ ಅಗ್ನಿ ಇದೆ. ಆ ನಂತರದಲ್ಲಿ ಹಾಲೊಳಗೆ ತುಪ್ಪ ಇದೆ. ಹಾಲು ನೋಡಿದ ತಕ್ಷಣ ಕಾಣೋದಿಲ್ಲ, ಆದರೆ ಅದಕ್ಕೆ ಸಂಸ್ಕರಣ ಮಾಡ್ದಾಗ ಅಲ್ಲಿ ತುಪ್ಪ ಅಂತಕ್ಕ ಕಾಣ್ತದೆ. ಹೀಗೆ ಅವುಗಳು ಕಾಣದೇ ಇರತಕ್ಕಂಥ ರೀತಿಯಲ್ಲಿ ಅದು ಹೇಗೆ ಅಡಗಿದೆಯೋ ಆ ರೀತಿ ಪರಮಾತ್ಮ ಅಂತರಂಗದಲ್ಲಿ ಅಡಗಿದ್ದಾನೆ, ಆಯಿತಾ? ನಮ್ಮೊಳಗೆ ಅಡಗಿದ್ದಾನೆ. ಆ ಒಳಗಿರ್ತಕ್ಕಂಥ ಪರಮಾತ್ಮನ ನಾವು ನೋಡ್ಕೋಬೇಕು ಅಂದ್ರೆ ಯಾರು ಬೇಕು? ಅಲ್ಲಿ ಗುರು ಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಿದ್ದಾರೆ. ಅಕ್ಕಮಾದೇವರು ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ, ಕತ್ತಲೆಯಲ್ಲಿ ಕನ್ನಡಿಯ ನೋಡಿ ಕಳವಳಗೊಂಡೆನಯ್ಯ, ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ಅವನು ನಿಂತು ಕಾಂಬೆ ಹೇಳ ಚೆನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನಾಡ್ತಾರೆ. ಮುಖ್ಯವಾಗಿರ್ತಕ್ಕಂಥ ವಚನ ಇದು, ತಿಳ್ಕೊಬೇಕಾಗಿದೆ. ಅವ್ರು ಹೇಳ್ತಾರೆ, ಕತ್ತಲೆಯಲ್ಲಿ ಕನ್ನಡಿ ನೋಡಿ ಕಳವಳಗೊಂಡೆನಯ್ಯ, ಇದೊಂದು ಅಜ್ಞಾನ, ಇದು ಪೂರ್ಣ ಅಜ್ಞಾನ ವ್ಯಾಪಿಸ್ತಕ್ಕಂಥದ್ದು, ಆಯಿತು? ಅಜ್ಞಾನ ವ್ಯಾಪಿಸ್ಕೊಂಡಿದೆ. ಕಡೆಯಕ್ಕೊಂದು ಪೂರ ಕತ್ತಲೆಯಲ್ಲಿ ನೀವು ಕನ್ನಡಿ ನೋಡಿಕೊಂಡ್ರೆ ಕಾಣ್ತೀವೇನೋ, ನಮ್ಮ ಪ್ರತಿಬಿಂಬ ಕಾಣುತ್ತೇನೋ? ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅಜ್ಞಾನದಲ್ಲಿ ಮುಳುಗಿರ್ತಕ್ಕಂಥ ನಮಗೆ ಪರಮಾತ್ಮ ಕಾಣಲಿಕ್ಕೆ ಸಾಧ್ಯ ಉಂಟೇನು? ಸಾಧ್ಯ ಇಲ್ಲ. ಮತ್ತು ಯಾರು ಬೇಕು? ಅಲ್ಲಿ ಗುರು ಅಂತಕ್ಕಂಥ ಒಂದೇನು ಬೇಕು? ಒಂದು ಜ್ಯೋತಿ ಬೇಕಾಗಿದೆ, ಆಯಿತಾ? ಗುರು ಅಂತಕ್ಕಂಥ ಬೆಳಕು ಬೇಕಾಗಿದೆ. ಈಗ ಅದಕ್ಕೆ ಹೇಳ್ತಾರೆ, ಆ ನಿಮ್ಮ ಶರಣ ಬಸವಣ್ಣನ ತೇಜದೊಳಗಲ್ಲದೆ ಆನಂದು ಕಾಮಿನಿ ಹೇಳ ಚೆನ್ನಮಲ್ಲಿಕಾರ್ಜುನ ಅಂತಕ್ಕಂಥ ಮಾತ್ರ. ಬಸವಣ್ಣ ಅಂತಕ್ಕಂಥ ಬೆಳಕಿದ್ದಾಗ ಮಾತ್ರ ಆಗ ಪರಮಾತ್ಮ ದರ್ಶನ ಆಗುತ್ತೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನಾಡಿದೆ. ಅದಕ್ಕೋಸ್ಕರ ಇಲ್ಲಿ ತಿಳ್ಕೋಬೇಕು, ಅರಿವೇ ಗುರು ಅಂತಕ್ಕದ್ದು ಯಾವುದೋ ಒಂದು ಸ್ಥಿತಿ, ಹೈಯೆಸ್ಟ್ ಸ್ಥಿತಿ ಅದು, ಆಯಿತಾ? ಅದು ಬೇರೆ. ಇಲ್ಲಿ ಅರಿವು ಮೂಡಿದ ತಕ್ಷಣ ಸಾಧ್ಯ ಇಲ್ಲ, ಸ್ಪಷ್ಟವಾಗಿರ್ತಕ್ಕಂಥ ದಾರಿ ಬೇಕು. ಆ ದಾರಿ ಅಲ್ಲಿ ಬಸವಣ್ಣರು ಮತ್ತು ಶರಣರು ನಮಗೆ ಕೊಟ್ಟಿದ್ದಾರೆ ಅಂತ ನೋಡ್ತೇವೆ. ಅದರಿಂದ ಇಲ್ಲಿ ನೋಡ್ತೇವೆ, ಗುರು ಅಂತಕ್ಕಂಥವ್ರು ಇಲ್ಲಿ ಮಹಾಜ್ಞಾನಿ. ಆ ನಮ್ಮ ಅಜ್ಞಾನವನ್ನು ಪೂರ್ಣವಾಗಿ ತೆಗೆದುಹಾಕತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಗುರುವಿನ ಮಹತ್ವ ಇಲ್ಲಿ ಭಾಳ ಮುಖ್ಯ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಏನು ಹೇಳ್ತಾರೆ ಅಂತಾರೆ, ನಮಗೆ ವಚನಗಳು ಕೊಟ್ಟಿದ್ದಾರಲ್ಲ, ವಚನಗಳೇ ನಮಗೆ ಗುರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ವಚನಗಳೇ ನಮಗೆ ಗುರು ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಸತ್ಯ, ವಚನಗಳೇ ನಮಗೆ ಗುರು. ಅದು ಎಲ್ಲಿ ತನಕ ಆಲೋಚನೆ ಮಾಡಬೇಕಾಗಿದೆ. ಎಲ್ಲಿ ತನಕ ಅಂತಂದರೆ ನಾವೇನು ಮಾಡ್ತೇವೆ, ವಚನಗಳು ಓದ್ತೇವೆ. ವಚನಗಳು ಹೇಗೆ ಓದ್ತೇವೆ ಅಂತಂದರೆ, ನಾವು ಕಂಡುಕೊಂಡಿರ್ತಕ್ಕಂಥ ಏನು ಜ್ಞಾನ ಇದೆಯಲ್ಲ, ನಾವು ಪಡ್ಕೊಂಡಿರ್ತಕ್ಕಂಥ ಜ್ಞಾನ ಇದೆಯಲ್ಲ, ಆ ಜ್ಞಾನದಿಂದ ಆ ವಚನವನ್ನು ಓದ್ತೇವೆ.
ನಮ್ಮ ಜ್ಞಾನ ಇಂಪ್ರೂವ್ ಆಗಿದ್ದರೆ ವಚನಗಳ ಜ್ಞಾನ ಇನ್ನೂ ಕೂಡ ಗೊತ್ತಾಗ್ತದೆ. ನಮಗೆ ಎಷ್ಟು ಜ್ಞಾನ ಇದೆಯೋ ಅಷ್ಟಕ್ಕೆ ಸೀಮಿತವಾಗಿ ವಚನಗಳು ಅರ್ಥ ಕೊಡ್ತೇವೆ ಹೊರತು ವಚನಗಳ ಮೂಲ ಅರ್ಥವನ್ನು ನಾವು ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ. ಆಯಿತಾ, ಸುಲಭ ಇಲ್ಲ. ಯಾಕಂದರೆ ಮಹಾಜ್ಞಾನಿಗಳು ಮಹಾಜ್ಞಾನನ ಹುದುಕಿಸಿದ್ದಾರೆ ಅದರೊಳಗಡೆ. ನಮ್ಮ ಅಲ್ಪ ಜ್ಞಾನದಿಂದ ವಚನಗಳನ್ನ ನೋಡ್ತೀವಿ ಅಂತಂದ್ರೂ ಕೂಡ ಅದು ಸುಲಭ ಇಲ್ಲ. ಮತ್ತು ಇದಕ್ಕೇನು ಬೇಕು? ಗುರುವಿನ ಕಾರುಣ್ಯ ಬೇಕು. ಆಯಿತಾ, ಗುರುವಿನ ಕಾರುಣ್ಯ ಇದ್ದಾಗ ಮಾತ್ರ ಪೂರ್ಣವಾಗಿ ವಚನಗಳೇನಾಗುತ್ತೆ ಅರ್ಥಗಳು ಬಿಡಿಸ್ಕೊಳ್ತವೆ, ಆಗ ನಮಗೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಗುರು ಕಾರುಣ್ಯ ಪಡ್ಕೋಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಗುರು ಕಾರುಣ್ಯ ಪಡ್ಕೋಬೇಕು ಅಂತಂದಾಗ ಅವರು ಹೇಳಿದಂತೆ ನಮ್ಮ ಆಚರಣೆ ಇರಬೇಕು. ಅಷ್ಟೇ ಅಲ್ಲ, ಅವರನ್ನು ನಾವು ತುಂಬ ಶರಣಾಗತಿಯ ಭಾವನೆಯಿಂದ ಅಲ್ಲಿ ಸ್ತುತಿ ಮಾಡಬೇಕು, ಹಂಬಲಿಸಬೇಕು, ಭಕ್ತಿ ಮಾಡಬೇಕು ಅಂತಕ್ಕದ್ದು ಇಲ್ಲಿ ಬಹಳ ಮುಖ್ಯ. ಅದಕ್ಕೋಸ್ಕರ ಇಲ್ಲ ನೋಡ್ತೇವೆ ನೋಡಿ, ಬೇಕಾದಷ್ಟು ಜನ ಅರ್ಥ ಬರೆದಿದ್ದಾರೆ ವಚನಗಳಿಗೆ, ಬೇಕಾದಷ್ಟು ಜನ ಅರ್ಥ ಬರೆದಿದ್ದಾರೆ. ಒಬ್ಬರು ಬರೀತಕ್ಕಂಥ ಅರ್ಥ ಇನ್ನೊಬ್ಬರು ಬರೆದಿರೋದಿಲ್ಲ. ಯಾಕಂದರೆ ಅವರವರ ಜ್ಞಾನಕ್ಕೆ ತಕ್ಕಂಥ ರೀತಿಯಲ್ಲಿ ಬರ್ಕೊಂಡು ಹೋಗಿದ್ದಾರೆ. ಆಯಿತಾ, ಆಮೇಲೆ ನೀವು ಕೂಡ ವಚನಗಳ ಓದಿದಾಗ ಏನಾಗುತ್ತೆ, ನೀವು ತಿಳ್ಕೊತೀರ, ಇದೇ ಕರೆಕ್ಟಾಗಿ ಅರ್ಥ ಅಂತ ತಿಳ್ಕೊತೀರ. ಅದು ಎಷ್ಟಾಗಿರುತ್ತೆ, ನಿಮ್ಮ ಜ್ಞಾನಕ್ಕೆ ತಕ್ಕಂಥ ಮಾತ್ರ ಅದು ವಚನ ಅರ್ಥ ಬಿಡಿಸ್ಕೊಂಡಿರುತ್ತೆ, ಪೂರ್ಣವಾಗಿ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪೂರ್ಣವಾಗಿ ಸಿಗಬೇಕು ಅಂತಂದಾಗ ಅಲ್ಲಿ ಗುರುವಿನ ಕಾರುಣ್ಯ ಬೇಕು ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಒಂದು ಪಕ್ಷ ನಮಗೆ ಗುರು ಕಾರುಣ್ಯ ಸಿಕ್ತು ಅಂತ ತಿಳ್ಕೊಂಡು ಹೇಳಿ, ಆಯಿತಾ, ಸಿಕ್ಕರೆ ಅವಾಗ ಹೇಗಿರ್ತದ್ರಿ ಅಂತ ತಿಳ್ಕೊಂಡು, ಅವಾಗ ನಮ್ಮ ಸ್ಥಿತಿ ಹೇಗಿರ್ತದೆ, ಏನಾಗ್ತದೆ ಅಂತ ತಿಳ್ಕೊಂಡು ಹೇಳಿದ್ರೆ ಅದಕ್ಕೂ ಕೂಡ ಶರಣರು ವಚನ ಕೋರಿದ್ದಾರೆ. ಅದಕ್ಕೂ ಕೂಡ ಅಲ್ಲಿ ಶರಣರು ವಚನ ಬರೆದಿದ್ದಾರೆ. ಬಹಳ ಚೆನ್ನಾಗಿ ಹೇಳ್ತಿರೋದು. ಏನು ಹೇಳ್ತಾರೆ, ಬಿಸಿಲ ಮುಂದಣ ಗುರು ಕಾರುಣ್ಯ ಸಿಕ್ಕ ಏನಾಗುತ್ತೆ ಅಂತಂದರೆ, ಬಿಸಿಲ ಮುಂದಣ ಮಂಜಿನಂತಾಯಿತು, ಜಿಟದ ಮುಂದಣ ಸೆಟೆಯಂತಾಯಿತು, ಪುಣ್ಯದ ಮುಂದಣ ಪಾಪದಂತಾಯಿತು, ಯೋಗಿಯ ಮುಂದಣ ಸಂಸಾರದಂತಾಯಿತು, ಧೀರನ ಮುಂದಣ ಹೇಡಿಯಂತಾಯಿತು, ಹರಿಯ ಮುಂದಣ ಕರಿಯಂತಾಯಿತು, ವಿವೇಕದ ಮುಂದಣ ದುಃಖದಂತಾಯಿತು, ಪುಣ್ಯಾರಣ್ಯ ದಹನ ಭೀಮೇಶ್ವರ ಲಿಂಗವೆಂಬ ಸದ್ಗುರು ಕಾರುಣ್ಯವಾಗಲೊಡನೆ ಎನ್ನ ಸುತ್ತಿಹ ಪ್ರಪಂಚ ಸರ್ವ ಓಡಿದವಯ್ಯ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ತುಂಬ ಸೊಗಸಾಗಿ ಹೇಳ್ತಾರೆ. ಗುರು ಕಾರುಣ್ಯ ಅಂದರೆ ಏನಾಗುತ್ತೆ ಅಲ್ಲಿ ಹೇಳ್ತಾರೆ, ಬಿಸಿಲ ಮುಂದಣ ಮಂಜಿನಂತಾಯಿತು. ಬೆಳಗ್ಗೆ ಹೊತ್ತು ಮಂಜು ಕವಿತತ್ತಲ್ಲ, ಎಷ್ಟೊತ್ತು ಕವಿತದೆ, ಸೂರ್ಯ ಸ್ವಲ್ಪ ಮೇಲ್ಗಡೆ ಬರೋ ತನಕ ಅಷ್ಟೇ, ಬಂದ ತಕ್ಷಣ ಆಗುತ್ತೆ ಮಂಜು ಪೂರ್ತಿ ಕರಗಿ ಹೋಗ್ತದೆ. ಹಾಗೆ ಎಂಥ ಒಂದು ದ್ವಂದ್ವ, ಮಾನಸಿಕ ಒತ್ತಡ ಏನೇ ಇದ್ದರೂ ಕೂಡ ಗುರು ಕಾರುಣ್ಯ ಬಂತು ಅಂದ ತಕ್ಷಣ ಎಲ್ಲವೂ ಕೂಡ ಹೊರಟೋಗುತ್ತೆ ಅಂತಕ್ಕಂಥಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹೊರಟೋಗಿರುತ್ತೆ, ಅದು ಗುರುವಿನ ಕಾರುಣ್ಯದ ಒಂದು ಲಕ್ಷಣ ಅಂತಕ್ಕಂಥ ಮಾತನಾಡ್ತಾರೆ. ಜಿಟದ ಮುಂದಣ ಚಟೆಯಂತಾಯಿತು. ಸತ್ಯದ ಮುಂದೆ ಸುಳ್ಳು ನಿಲ್ಲಕ್ಕೆ ಸಾಧ್ಯ ಇಲ್ಲ, ಸತ್ಯದ ಮುಂದೆ ಮಿಥ್ಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸತ್ಯ ಒಂದೇ ಇರ್ತಕ್ಕಂಥದ್ದು, ವಾಸ್ತವಿಕತೆಯೇ ಸತ್ಯ, ಅದರಲ್ಲಿ ಅವಾಸ್ತವಿಕತೆಯೇ ಅಲ್ಲೇ ಮಿಥ್ಯ, ಸತ್ಯ ಒಂದೇ ಇರ್ತದೆ. ಹಾಗೆ ಸತ್ಯದ ಮುಂದೆ ಸುಳ್ಳು ಹೆಂಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲವೋ, ಆ ಸುಳ್ಳು ಪೂರಿ ಹೊರಟೋಗುತ್ತೋ ಆ ರೀತಿಯೇ ಇರ್ತದೆ ಅಂತಕ್ಕಂಥ ಮಾತನಾಡ್ತಾರೆ. ಪುಣ್ಯದ ಮುಂದಣ ಪಾಪದಂತಾಯಿತು. ಪುಣ್ಯ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಪಾಪದಂಶ ಇರಲಿಕ್ಕೆ ಸಾಧ್ಯ ಇಲ್ಲ, ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಲ್ಲಿ ಗುರುಕಾರುಣ್ಯ ಆಯಿತು ಅಂತಂದಾಗ ಪಾಪಗಳಲ್ಲೂ ಕೂಡ ಹೊರಟೋಗಿರ್ತವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಯೋಗಿಯ ಮುಂದಣ ಸಂಸಾರದಂತಾಯಿತು. ಇದು ಚೆನ್ನಾಗಿದೆ. ಯೋಗಿ ಅಂತಂದರೆ ಅವನು ಎಲ್ಲವನ್ನು ಕೂಡ ಮೀರ್ತಕ್ಕಂಥವನು, ಸಂಸಾರವನ್ನು ಮೀರ್ತಕ್ಕಂಥವನು. ಸಂಸಾರ ಅಂತಂದರೆ ಮಾನಸಿಕ ಗೊಂದಲ, ಮಾನಸಿಕವಾಗಿ ಗೊಂದಲಗಳು ಬೇಕಾದಷ್ಟು ಇರ್ತವಲ್ಲವು, ಅವನ್ನ ಮೀರಿ ಆಗಿರ್ತಾನೆ. ಆ ಯೋಗಿಯ ಮುಂದೆ ಯಾವುದೇ ಒಂದು ದ್ವಂದ್ವ ಮತ್ತೆ ಬಂದರೂ, ಯಾವುದೇ ಹೊಯ್ದಾಟ ಬಂದರೂ ಕೂಡ ಅದೇನು ಕೂಡ ಅಲ್ಲ ಅವನಿಗೆ, ಆಯಿತಾ, ತೃಣಕ್ಕೆ ಸಮಾನ ಅದು ತೆಗೆದು ಹಾಕ್ತಾ ಇರ್ತಾನಂತ, ಆಯಿತಾ. ಆ ರೀತಿಯಲ್ಲಿ ಯೋಗಿಯ ಮುಂದೆ ದ್ವಂದ್ವ ಹೊಯ್ದಾಟ ಯಾವುದು ಕೂಡ ಇರಲಿಲ್ಲ. ಆ ರೀತಿ ಆಗಿರ್ತದೆ ಅಲ್ಲಿ ಗುರುಕಾರುಣ್ಯ ಪಡ್ಕೊಂಡಾಗ. ಅಂದರೆ ಮಾನಸಿಕ ಹೊಯ್ದಾಟ ಸ್ವಲ್ಪವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ಪೂರ್ಣವಾಗಿ ಚಿತ್ತ ಸಮ್ಮತಿಯಿಂದ ಕೂಡಿರ್ತಾನೆ, ನಿರ್ಲಿಪ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅವನಿರ್ತಾನೆ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಧೀರನ ಮುಂದಣ ಹೇಡಿ ಅಂತಾಯಿತು ಅಂತ ಹೇಳ್ತಾರೆ. ಒಬ್ಬ ತುಂಬ ದಿಟ್ಟವಾಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಒಬ್ಬ ಹೇಡಿ ದೂರದಿಂದ ನೋಡ್ತಾ ಏನಾಗುತ್ತೆ, ಹೇಡಿ ಓಡೋಗಿರ್ತಾನೆ ಆ ಕಡೆಗೆ, ಹೌದಾ. ಆ ರೀತಿಯಲ್ಲಿ ಆ ದಿಟ್ಟತನ ಅಂತಕ್ಕಂಥದ್ದು ಆ ಗುರುಕಾರುಣ್ಯದ ಬಂದಿರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಹರಿಯ ಮುಂದಣ ಕರಿ ಅಂತಾಯಿತು ಅಂತ ಹೇಳ್ತಾರೆ. ಹರಿ ಅಂದರೆ ಸಿಂಹ ಅಂತ ತಿಳ್ಕೊಂಡು, ಹರಿ ಅಂದರೆ ಸಿಂಹ ಅಂತ ತಿಳ್ಕೊಂಡು, ಹರಿಯ ಮುಂದೆ ಅಲ್ಲಿ ಆ ಸಿಂಹ ಬಂತು ಅಂದರೆ ಆನೆ ಏನಾಗುತ್ತೆ, ಆನೆಯೂ ಕೂಡ ಓಡೋಗುತ್ತೆ. ಎಷ್ಟು ದೊಡ್ಡ ಗಾತ್ರದ ಆನೆ, ಸಿಂಹಕ್ಕೆ ಅದು ಹೆದರ್ಕೊಂಡು ಓಡೋಗುತ್ತೆ. ಹಾಗೆ ಎಂಥ ದೊಡ್ಡ 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 ಘಟನೆಗಳು ನಡೆದರೂ ಕೂಡ ಏನಾಗುತ್ತೆ, ಅವು ಯಾವೂ ಕೂಡ ಗುರುಕಾರುಣ್ಯದ ಮುಂದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಇವರು ಹೇಳ್ತಾರೆ. ಮುಂದೆ ಹೇಳ್ತಾರೆ, ವಿವೇಕದ ಮುಂದಣ ದುಃಖದಂತಾಯಿತು ಅಂತ ತಿಳ್ಕೊಂಡು. ದುಃಖ ಅಂತಕ್ಕಂಥದ್ದು ವಿವೇಕಗಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ವಿವೇಕ ಇತ್ತು ಅಂತಂದರೆ ಅವನು ದುಃಖ ಪಡೋಕ್ಕೆ ಸಾಧ್ಯನೇ ಇಲ್ಲ ಅವನು, ಆಯಿತಾ. ಅಂದರೆ ವಿವೇಕ ಅಂದರೆ ಒಂದು ಎಚ್ಚರ, ಒಂದು ಜಾಗೃತಿ, ಆಯಿತಾ. ಆ ರೀತಿಯಲ್ಲಿ ವಿವೇಕ ಪ್ರಜ್ಞೆ ಇದ್ದಾಗ
ಯಾವುದೇ ರೀತಿಯ ದುಃಖವೂ ಕೂಡ ಅವನು ಅನುಭವಿಸೋದಿಲ್ಲ. ಅದೇನು ಅಂತ ಗೊತ್ತಾಗುತ್ತೆ. ದುಃಖ ಅಂದರೆ ಏನು, ಅದು ಯಾಕಾಗಿದೆ ಎಲ್ಲವೂ ಕೂಡ ಗೊತ್ತಿರುತ್ತೆ ಅವನಿಗೆ. ಅದಕ್ಕೆ ಅವನು ಸ್ವಲ್ಪನೂ ಕೂಡ ಅಳ್ಕೋದಿಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಆ ರೀತಿಯಲ್ಲಿ ಗುರುಕರುಣೆ ಆದಾಗ ಮಾತ್ರ ಇದು ಸಾಧ್ಯ ಅಂತಕ್ಕಂಥ ಮಾತನಾಡ್ತಾರೆ. ಹೀಗೆ ಈ ಪ್ರಕಾರದಲ್ಲಿ ಗುರುಕರುಣೆ ಆದರೆ ಆಗುತ್ತೆ ಅಂತಕ್ಕಂಥ ಮಾತನ್ನ ಇಷ್ಟೆಲ್ಲವೂ ಕೂಡ ಆಗುತ್ತೆ, ಅದು ಸೂಚನೆ ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಜೇಡದಾಸ್ಯಮ್ಮನವರು ಭಾಳ ಚೆನ್ನಾಗಿ ಹೇಳ್ತಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ್ನು ಆ ಕೆಂಡ ನುಂಗುವಂತೆ ಗುರುಚರಣದ ಮೇಲೆ ತನುತೃಣವನ್ನಿರಿಸಿದರೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ. ಇದೆಲ್ಲ ಕೇಳ್ತಕ್ಕಂಥ ವಚನಗಳು ತುಂಬ ಸುಂದರವಿರ್ತಕ್ಕಂಥ ವಚನ ಇದು. ಅಲ್ಲಿ ಹೇಳ್ತಾರೆ, ತುಂಬ ಸಿಂಪಲ್ ಇರ್ತಕ್ಕಂಥ ಉದಾಹರಣೆ ಕೊಡ್ತಕ್ಕಂಥ ಶರಣರು, ಬಹಳ ಸಿಂಪಲ್ಲು. ಅಂದರೆ ನಮಗೆ ಸರಿಯಾಗಿರ್ತಕ್ಕಂಥಲ್ಲಿ ನಾಟಬೇಕು ಅಂತ ನಾವೇನು ಮಾಡ್ತೇವೆ, ನಾಟಿಸ್ಕೋತೀವಿ. ಯಾವಾಗ ಓದಬೇಕಾದ್ರೆ ಮಾತ್ರ ನಾಟಿಸ್ಕೋತೀವಿ. ಓದಿದ್ದು ಮುಗೀತು, ನಾವು ಬೇರೆ ನಮ್ಮ ಸಂಸಾರ ಬೇರೆ ಅಲ್ಲಂడి. ಓದಿದ್ದು ಮುಗೀತು, ನಾವು ಬೇರೆ ನಮ್ಮ ಸಂಸಾರ ಬೇರೆ. ಈ ಸಂಸಾರನ ಮತ್ತು ಆ ಪಾರಮಾರ್ಥವನ್ನು ಅದನ್ನು ಬೆಸಸ್ಕೋಬೇಕು ಅಂತಕ್ಕಂಥ ನಾವು ತಿಳುವಳಿಕೆ ಇಲ್ಲ ನಮಗೆ. ಅರ್ಥ ಆಗುತ್ತಲ್ಲ. ಇಲ್ಲಿ ಹೇಳ್ತಾರೆ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದ್ದಾರೆ. ಒಂದು ಕೆಂಡ ಚೆನ್ನಾಗಿ ಉರಿತಾ ಇದೆ, ಅದರ ಮೇಲೆ ಒಂದಷ್ಟು ಒಣಗಿದ ಹುಲ್ಲು ಹಾಕ್ರೆ ಏನಾಗುತ್ತೆ, ಆ ಕೆಂಡ ಪೂರ್ತಿ ಏನಾಗುತ್ತೆ, ಆ ಒಣಗಿದ ಹುಲ್ಲ ನುಂಗಾಕ್ಬಿಡುತ್ತೆ. ಅದಕ್ಕೆ ಏನು ಕಾಣೋದೇ ಇಲ್ಲ, ಆ ಥರ ಮಾಡ್ತದೆ. ಹೌದಾ, ಆ ರೀತಿ ಮಾಡುತ್ತೆ. ಆ ರೀತಿಯಲ್ಲಿ ಮುಂದೆ ಹೇಳ್ತಾರೆ, ಗುರು ಚರಣದ ಮೇಲೆ ತನು ತೃಣವನ್ನಿರಿಸಿದ್ದಾರೆ ಆ ತನುವೆಲ್ಲ ಲಿಂಗಮಯ ಕಾಣ ರಾಮನಾಥ. ಆ ರೀತಿಯಲ್ಲಿ ಈ ಶಿಷ್ಯ ಅಂತಕ್ಕಂಥವನು ತೃಣಕ್ಕೆ ಸಮಾನ ಆಯ್ತಾ. ಶಿಷ್ಯ ಅಂತಕ್ಕಂಥವನು ತೃಣಕ್ಕೆ ಸಮಾನ, ಅವರು ಹುಲ್ಲಿದ್ದಂಗೆ. ಅಂಥವನು ಗುರುವಿನ ಒಂದು ಪಾದದಲ್ಲಿ ಇಟ್ಟಾಗ ಏನಾಗುತ್ತೆ, ಆ ಗುರುವಿನ ಪಾದದ ಒಂದು ಮಹಿಮೆಯಿಂದ ಏನಾಗುತ್ತೆ, ಇಡೀ ಆ ವ್ಯಕ್ತಿ ಪೂರ್ತಿ ಏನಾಗುತ್ತೆ, ಲಿಂಗಮಯ ಆಗ್ತದೆ ಅಂತಕ್ಕಂಥ ಮಾತಾಡ್ತಂದರೆ ಎಷ್ಟು ಒಂದು ಕಾರುಣ್ಯ ಅಂತಕ್ಕಂಥದ್ದು ಹೇಗೆ ಬರ್ತದೆ ಅಂತಕ್ಕಂಥ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ಇದರಿಂದ ಎಲ್ಲಕ್ಕೂ ಕೂಡ ಗುರು ಮುಖ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಗುರುವಿನ ಕರುಣೆ ಇಲ್ಲದೇ ಇದ್ದರೆ ನಾವು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನ ಅಚೀವ್ ಮಾಡಲಿಕ್ಕೆ ಗುರುಕರುಣೆ ಬೇಕೇ ಬೇಕು. ಗುರುಕರುಣೆ ಇಲ್ಲದೆ ಪರಮಾತ್ಮ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಸವ ಅಂತಕ್ಕಂಥ ಮಹಾಗುರು ನಮಗೂ ನಿಮಗೂ ಅಲ್ಲಿ ಒಂದು ಗುರುಕಾರಣ ಕೊಡಲಿ ಅಂತ ತಿಳ್ಕೊಂಡ್ಬಿಟ್ಟು ನಾವು ಇವತ್ತಿನ ಪ್ರವಚನ ಮುಗುತ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಸಾರಿ ಚಲ್ಲಿದೆ ಮುಕುತಿ ಮುಕುತಿ, ಸಾರಿ ಚಲ್ಲಿದೆ ಮುಕುತಿ, ಗುರು ತೋರಿಸದಲ್ಲದೆ ಕಾಣಿಸದಣ್ಣ. ಸಾರಿ ಚಲ್ಲಿದೆ ಮುಕುತಿ ಮುಕುತಿ, ಸಾರಿ ಚಲ್ಲಿದೆ ಮುಕುತಿ, ವೇದದ ಮೊದಲಿನ ಮೂಲವದು ದೇವಿನಿಯೊಳುತ್ತ ತುಂಬಿರುವುದು. ವೇದದ ಮೊದಲಿನ ಮೂಲವದು ದೇವಿನಿಯೊಳುತ್ತ ತುಂಬಿರುವುದು. ಹಾದಿ ಹಾದಿಗೂ ಬಿತ್ತಿಹುದು ಅದು ಸಾಧಕ ಜನರಿಗೆ ಕಾಣುವುದನ್ನ. ಸಾರಿ ಚಲ್ಲಿದೆ ಮುಕುತಿ ಮುಕುತಿ, ಸಾರಿ ಚಲ್ಲಿದೆ ಮುಕುತಿ. ಎತ್ತ ನೋಡೆ ಪರಬ್ರಹ್ಮವ